ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ನೀವು ಈ ಥರ ಮ್ಯಾಜಿಕ್ ವೀಡಿಯೋನ ಮಾಡಬೇಕಂತಂದರೆ ಏನು ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ. ಈ ಥರ ಮ್ಯಾಜಿಕ್ ವೀಡಿಯೋ ಮಾಡ್ಬೇಕಂದ್ರೆ ತುಂಬಾ ಈಜಿ. ನೀವು ಫಸ್ಟು ಕ್ಯಾಮ್ರಾದಲ್ಲಿ ಈ ಥರ ಒಂದು ರೆಕಾರ್ಡ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಒಂದು ಲೈನ್ ಎಳೆಯೋ ಥರ ಸುಮ್ಮನೆ ಈ ಥರ ಹೋದರೆ ಇದನ್ನು ಯಾವ ರೀತಿ ಎಡಿಟ್ ಮಾಡೋದು ಅಂತ ಕೈನ್ಮಾಸ್ಟ್ರಲ್ಲಿ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಕೈನ್ಮಾಸ್ಟರ್ ಓಪನ್ ಮಾಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈಗ ಕೈನ್ಮಾಸ್ಟರ್ ಓಪನ್ ಮಾಡಿದ ಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ 16:9 ತಗೊಳ್ಳಿ. ಅದರಲ್ಲಿ ನೀವು ವಿಡಿಯೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂಥ ವೀಡಿಯೋನ ಓಪನ್ ಮಾಡ್ಕೊಳ್ಳಿ ನೋಡಿ. ಓಪನ್ ಮಾಡಿದ ಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಫಸ್ಟ್ ಲೇಯರ್ಸಲ್ಲಿ ಹೋಗಿ ನೀವು ಗ್ರೀನ್ ಸ್ಕ್ರೀನ್ ವೀಡಿಯೋ ಸಿಗುತ್ತೆ ಯೂಟ್ಯೂಬಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಲೈನ್ ಅಂತ ಹೊಡೆದ್ರೆ ಅದು ಗ್ರೀನ್ ಸ್ಕ್ರೀನ್ ವೀಡಿಯೋ ಸಿಗುತ್ತೆ. ಅದು ತಗೊಂಡು ನೀವು ರೊಟೇಟ್ ಮಾಡಿ ಅದು ಯಾವ ರೀತಿ ನೀಟಾಗಿ ಸೆಟ್ ಮಾಡಿ. ಈ ಗ್ರೀನ್ ಸ್ಕ್ರೀನ್ ಹೋಗ್ಬೇಕಂದ್ರೆ ಇದು ಕ್ರೋಮಾ ಕೀ ಅಂತಿರುತ್ತೆ. ಆ ಕ್ರೋಮಾ ಕೀ ಆನ್ ಮಾಡಿದರೆ ಅದು ಗ್ರೀನ್ ಹೋಗಿ ಆ ಲೈನ್ ಮಾತ್ರ ಉಳಿಯುತ್ತೆ. ಕರೆಕ್ಟಾಗಿ ನೀವು ಸೆಟ್ ಮಾಡಿರಿ, ಗ್ರೀನ್ ಹೋಗೋ ಥರ ಸೆಟ್ ಮಾಡ್ಕೊಂಡು ನೀವು ಕರೆಕ್ಟ್ ಆ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಸೆಟ್ ಮಾಡೋಕ್ಕಾಗುತ್ತೆ ನೋಡಿ. ಕೈ ಹತ್ರ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಸರಿ ಪ್ಲೇ ಮಾಡಿ ನೋಡ್ತೀನಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಅಡ್ವಾನ್ಸ್ ಆಗೇ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಬ್ಯಾಕ್ ಸೈಡ್ ಬರೋಣ. ಈಗ ನೋಡಿ ಕೈ ಎಲ್ಲಿಂದ ಸ್ವಲ್ಪ ಕೈ ಮುಂದೆ ಆಯಿತು ನೋಡಿ. ಇಲ್ಲಿಗೆ ನಾವು ಸೆಷನ್ ಈಗ ಪ್ಲೇ ಮಾಡಿ ನೋಡಿದರೆ ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಪೀಡು ಜಾಸ್ತಿ ಇದೆ, ಸ್ಪೀಡನ್ನು ಕಡಿಮೆ ಮಾಡಬೇಕಂತ ಅನಿಸುತ್ತೆ. ಇದರಲ್ಲಿ ಸ್ಪೀಡ್ ಅಂತಿರುತ್ತೆ, ಸ್ಪೀಡಲ್ಲಿ ಹೋಗಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ, ಅಲ್ಲಿ ಇದು ಜಾಸ್ತಿ ಆಗುತ್ತೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಹೋದರೆ ಕಡಿಮೆ. ಈ ಥರ ಮಾಡಿ ಇದೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಬ್ಯಾಕ್ಗ್ರೌಂಡ್ ಇಮೇಜನ್ನು ಖಾಲಿ ಇರೋ ಇಮೇಜನ್ನು ನೀವು ಸ್ಕ್ರೀನ್ಶಾಟ್ ಮಾಡಬೇಕಾಗತ್ತೆ. ಅದರಲ್ಲಿ ಲೇಯರ್ಸಲ್ಲಿ ಹೋಗಿ ಇದರಲ್ಲಿ ಒಂದು ಖಾಲಿ ಇರೋ ಇಮೇಜನ್ನು ತಗೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಇಮೇಜು ನೋಡಿ ಸೇಮ್ ಇರೋದನ್ನು ನೀವು ಕರೆಕ್ಟಾಗಿ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡಿದ ಮೇಲೆ ಇಲ್ಲಿ ಒಂದು ಆಪ್ಷನ್ ಹೇಳ್ತೀನಿ, ಅದರಲ್ಲಿ ಹೋಗಿ ಇದರಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತಿರುತ್ತೆ. ಆ ಸ್ಪ್ಲಿಟ್ ಸ್ಕ್ರೀನಲ್ಲಿ ಹೋದರೆ ಅದು ಸ್ಕ್ರೀನ್ ಸ್ಪ್ಲಿಟ್ ಆಗುತ್ತೆ. ನೀವು ಎಲ್ಲಿ ಬೇಕಲ್ಲ ಅಲ್ಲಿಗೆ ನೀವು ಡ್ರ್ಯಾಗ್ ಮಾಡ್ಬೋದು. ನಿಮಗೆ ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡ್ರೆ ನೀವು ಇದು ಫ್ರಂಟಲ್ಲಿರುತ್ತೆ, ಅದು ಬ್ಯಾಕ್ಗ್ರೌಂಡ್ ವೀಡಿಯೋ ಬ್ಯಾಕಲ್ಲಿರುತ್ತೆ. ನೀವು ಈಗ ನೋಡ್ಬೋದು, ಈಗ ಪ್ಲೇ ಮಾಡಿ ತೋರಿಸ್ತೀನಿ. ಈ ನೋಡಿ ಲೈನ್ಸ್ ನಾವು ಹೇಳಿದ ರೀತಿ ಬಂದಿದೆ. ಇನ್ನೊಂದು ಸ್ಕ್ರೀನ್ ಫ್ರಂಟಲ್ಲಿದೆ, ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಹೋದರೆ ನೀವು ಫ್ರಂಟಲ್ಲಿ ಕಾಣಲ್ಲ. ಅದೇ ರೀತಿ ನೀವು ಎಲ್ಲಿ ಎಷ್ಟು ಬೇಕೋ ಅಷ್ಟು ವೀಡಿಯೋನ ನೀವು ಕೆಳಗಿರೋದನ್ನು ಅದನ್ನು ಟ್ರಿಮ್ ಮಾಡಿಬಿಡಿ. ಟ್ರಿಮ್ ಇದು ಮಾಡಿ. ಇಷ್ಟೇ ಫ್ರೆಂಡ್ಸ್, ಇಷ್ಟು ವೀಡಿಯೋ ಮಾಡಿದರೆ ಸಾಕು, ಮ್ಯಾಜಿಕ್ ವೀಡಿಯೋ ರೆಡಿ ಆದಾಗೆ. ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೋದು. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.